ಲಾಸ್ಟ್ 2 ಸೆಷನ್ಸಲ್ಲಿ ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ನ ಆಕ್ಟಿವಿಟೀಸ್ ಮತ್ತು 3 ಇಂಪಾರ್ಟೆಂಟ್ ಟ್ರೇಡಿಂಗ್ ಸ್ಟ್ರಾಟಜಿನ ನಾವು ನೋಡಿದ್ವಿ. ಅದೇ ರೀತಿ ಈ ಸೆಷನಲ್ಲಿ 2 ಮೋರ್ ಇಂಪಾರ್ಟೆಂಟ್ ಸ್ಟ್ರಾಟಜೀಸ್ನ ನೋಡೋಣ. ಸೊ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ದಿಸ್ ಇಸ್ 4th ಸ್ಟ್ರಾಟಜಿ, ಡೈಲಿ ಹೈ ಆ್ಯಂಡ್ ಲೋ ಅಂತ. ಡೈಲಿ ಹೈ ಆ್ಯಂಡ್ ಲೋ ಅಂದರೆ ನಾವು ಪ್ರೀವಿಯಸ್ ಡೇಯ ಹೈ ಮತ್ತು ಲೋನ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಾವು ಟ್ರೇಡ್ ಮಾಡ್ತೀವಿ. ಸೊ ಒನ್ಸ್ ಮಾರ್ಕೆಟ್ ನೋಡಿ ಇಲ್ಲಿ ಓಪನ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಕ್ಲೋಸ್ ಆಗಿರುತ್ತೆ, ಅಂದರೆ ಪ್ರೀವಿಯಸ್ ಡೇಯ ಡೇಟಾ ನಮಗೆ ಸಿಕ್ಕಿರುತ್ತೆ. ಸೊ ಇವತ್ತು ಬೆಳಗ್ಗೆ ಅಂದರೆ ಪ್ರೆಸೆಂಟ್ ಡೇಯ ಡೇಟಾ ನಮಗೆ ಇನ್ನೂ ಸಿಕ್ಕಿರಲ್ಲ. ಸೊ ಇಲ್ಲಿ ನೋಡಿ ಮಾರ್ಕೆಟ್ ಇಲ್ಲಿ 9:15 ಓಪನ್ ಆಗುತ್ತೆ. ಸೊ ಈ ರೀತಿ ಮೂವ್ಮೆಂಟ್ ಕೊಡುವಾಗ ಪ್ರೀವಿಯಸ್ ಡೇಯ ಹೈನ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಒನ್ಸ್ ಬ್ರೇಕ್ಔಟ್ ಆದಮೇಲೆ ನಾವು ಇಲ್ಲಿ ಯಾವುದೇ ರೀತಿಯ ಆರ್ಡರ್ನ ಪ್ಲೇಸ್ ಮಾಡಬಾರ್ದು. ಏಕೆ ಅಂತ ಹೇಳಿದ್ರೆ ಇದು ಫಾಲ್ಸ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆದ್ದರಿಂದ ನಾವು ಇಲ್ಲಿ ಯಾವುದೇ ರೀತಿಯ ಟ್ರೇಡ್ನ ತಗೊಳ್ಳಲ್ಲ. ಮಾರ್ಕೆಟ್ ಮೇಲೆ ಹೋಗಿ ಮತ್ತೆ ಪ್ರೀವಿಯಸ್ ಡೇಯ ಹೈ ಹತ್ರ ರಿಟ್ರೇಸ್ಮೆಂಟ್ ಆಗುತ್ತೆ. ಒನ್ಸ್ ನಮಗೆ ಕನ್ಫರ್ಮೇಷನ್ ಕ್ಯಾಂಡಲ್ ಸಿಕ್ಕಿದ ಮೇಲೆ ಇಲ್ಲಿ ನಾವು ಆರ್ಡರ್ನ ಪ್ಲೇಸ್ ಮಾಡ್ಬೋದಾಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಸಿನಾರಿಯೋ ನೋಡೋದಾದ್ರೆ ಶಾರ್ಟ್ ಟ್ರೇಡ್ ಸಿನಾರಿಯೋ ಅಂದರೆ ನಾವಿಲ್ಲಿ ಸೆಲ್ ಹೇಗೆ ಮಾಡ್ಬೋದು ಅಂತ. ಪ್ರೀವಿಯಸ್ ಡೇಯ ಡೇಟಾ ನಮಗೆ ಸಿಕ್ಕಿರುತ್ತೆ, ನೋಡಿ ಇಲ್ಲಿ ಓಪನ್ ಆಗಿರುತ್ತೆ, ಸೊ ಇಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ಇದು ನಮಗೆ ಪ್ರೀವಿಯಸ್ ಡೇಯ ಡೇಟಾ, ಇದರ ಲೋನ ನಾವು ಮಾರ್ಕ್ ಮಾಡ್ಕೊಬೋದು. ಈ ಬ್ಲೂ ಲೈನ್ ಏನು ಕಾಣಿಸ್ತಾ ಇದೆ ಹಾರಿಜಾಂಟಲ್ ಲೈನ್, ಇದು ಪ್ರೀವಿಯಸ್ ಡೇಯ ಲೋ ಆಗಿರುತ್ತೆ. ಸೊ ಮಾರ್ಕೆಟ್ ಇವತ್ತು 9:15 ಓಪನ್ ಆಗುತ್ತೆ. ಪ್ರೀವಿಯಸ್ ಡೇಯ ಹೈ ಹತ್ರ ಹೋಗಿ ಮತ್ತೆ ರಿಟ್ರೇಸ್ಮೆಂಟ್ ಆಗ್ತಾ ಇರುತ್ತೆ. ಪ್ರೀವಿಯಸ್ ಡೇಯ ಲೋ ಹತ್ರ ಮಾರ್ಕೆಟ್ ಕ್ಲಿಯರ್ ಬ್ರೇಕ್ಔಟ್ ಈ ಕ್ಯಾಂಡಲ್ ಹತ್ರ ಕೊಟ್ಟಿರುತ್ತೆ. ಸೊ ಇದು ಕ್ಲಿಯರ್ ಬ್ರೇಕ್ಔಟ್ ಆಯಿತು ಅಂತ ನಾವಿಲ್ಲಿ ಯಾವುದೇ ರೀತಿಯ ಆರ್ಡರ್ನ ನಾವಿಲ್ಲಿ ಪ್ಲೇಸ್ ಮಾಡಲ್ಲ. ಸೊ ಏಕೆ ಅಂತ ಹೇಳಿದ್ರೆ ಸೇಮ್ ಇಲ್ಲಿ ಫಾಲ್ಸ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ಆರ್ಡರ್ ಪ್ಲೇಸ್ ಮಾಡೋದು. ಸೊ ರಿಟ್ರೇಸ್ಮೆಂಟ್ಗೋಸ್ಕರ ನಾವಿಲ್ಲಿ ಸೇಮ್ ಇಲ್ಲಿ ವೆಯ್ಟ್ ಮಾಡಬೇಕಾಗಿರುತ್ತೆ. ಸೊ ಒನ್ಸ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿದ ತಕ್ಷಣ ಇಲ್ಲಿ ಕನ್ಫರ್ಮೇಷನ್ ಕ್ಯಾಂಡಲ್ ಸಿಕ್ಕಿದ ಮೇಲೆ ಇಲ್ಲಿ ನಾವು ಮಾರ್ಕೆಟ್ನ ಶಾರ್ಟ್ ಮಾಡ್ತೀವಿ. ಸೊ ಹೋಪ್ ಅದು ಸ್ಟ್ರಾಟಜಿ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಪಿನ್ ಬಾರ್ ಪ್ಯಾಟ್ರನ್. ಸೊ ಪಿನ್ ಬಾರ್ ಪ್ಯಾಟ್ರನ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಫಿಗರಲ್ಲಿ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಏನು ಅಂತ ಹೇಳಿದ್ರೆ ಲಾಂಗ್ ವಿಕ್ ಫಾರ್ಮ್ ಆಗಿದೆ, ಸ್ಮಾಲ್ ಬಾಡಿ ಫಾರ್ಮ್ ಆಗಿದೆ. ಸೊ ಸೇಮ್ ವೇ ಇಲ್ಲಿ ಸ್ಮಾಲ್ ಬಾಡಿ ಲಾಂಗ್ ವಿಕ್ ಫಾರ್ಮ್ ಆಗಿದೆ, ಇದನ್ನು ನಾವು ಪಿನ್ ಬಾರ್ಸ್ ಅಂತ ಕರಿತೀವಿ. ಸೊ ಮತ್ತೆ ಇಲ್ಲಿ ಈ ಬ್ಲ್ಯಾಕ್ ಆ್ಯಂಡ್ ಈ ವೈಟ್ ಪಿನ್ ಬಾರ್ಸ್ ಏನಿದೆ ಇದನ್ನು ನಾವು ಬಿಯರಿಶ್ ಪಿನ್ ಬಾರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಬುಲ್ಲಿಶ್ ಪಿನ್ ಬಾರ್ ಅಂತ ನಾವು ಕರಿತೀವಿ. ಸೊ ಅಪ್ ಸೈಡ್ ಅಂದರೆ ಲೋವರ್ ಸೈಡ್ ಏನಾದರೂ ಬಾಡಿ ಫಾರ್ಮ್ ಆಗಿ ಅಪ್ ಸೈಡ್ ಏನಾದರೂ ವಿಕ್ ಇತ್ತು ಅಂದರೆ ನಾವು ಬಿಯರಿಶ್ ಪಿನ್ ಬಾರ್. ಸೊ ಅದಕ್ಕೆ ಆಪೋಸಿಟ್ ಅಂದರೆ ಡೌನ್ ಸೈಡ್ ವಿಕ್ ಇದ್ದು ಅಪ್ ಸೈಡ್ ಏನಾದರೂ ಬಾಡಿ ಅಥವಾ ರಿಯಲ್ ಬಾಡಿ ಇತ್ತು ಅಂದರೆ ನಾವು ಇದನ್ನ ಬುಲ್ಲಿಶ್ ಪಿನ್ ಬಾರ್ ಅಂತ ಕರಿತೇವೆ. ಸೊ ಇದು ಸ್ಟ್ರಾಂಗ್ ಹೈ ಅಂದರೆ ಅಪ್ ಸೈಡ್ ಅಥವಾ ಮಾರ್ಕೆಟ್ ಏನೋ ಟ್ರೆಂಡಿಗಲ್ಲಿ ಇದ್ದಾಗ ಈ ವಿಕ್ ಏನು ಕಾಣಿಸ್ತಾ ಇದೆ ಇದು ತುಂಬಾ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಸ್ಟ್ರಾಂಗ್ ಹೈ ಅಂತ ಕರಿತೇವೆ. ಸೇಮ್ ವೇ ಈ ವಿಕ್ ಏನಿದೆ ಇವೆಲ್ಲ ತುಂಬಾನೇ ಸ್ಮಾಲ್ ಅಥವಾ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ವಿಕ್ ಫಾರ್ಮ್ ಮಾಡ್ತಾ ಇತ್ತು ಅಂದರೆ ಇಲ್ಲಿ ತುಂಬಾನೇ ಫೈಟ್ ನಡೀತಾ ಇರುತ್ತೆ, ಅಂದರೆ ಬೈಯರ್ಸ್ಗೆ ಮತ್ತು ಸೆಲ್ಲರ್ಸ್ಗೆ ಇಲ್ಲಿ ತುಂಬಾನೇ ಫೈಟ್ ನಡೀತಾ ಇರುತ್ತೆ. ಸೊ ಇದನ್ನ ನಾವು ಯಾವುದೇ ರೀತಿ ನಾವು ಸ್ಥಿತಿಯಲ್ಲಿ ನಾವು ಇರೋದಿಲ್ಲ, ಇದನ್ನ ನಾವು ಅದಕ್ಕೆ ವೀಕ್ ಹೈ ಅಂತ ಕರಿತೇವೆ. ಸೊ ನೀವು ಸ್ಟ್ರಾಂಗ್ ಹೈಗೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಅಥವಾ ಈ ಲಾಂಗ್ ವಿಕ್ ಏನು ಕಾಣಿಸ್ತಾ ಇದೆ ಇದು ನಮಗೆ ಸ್ಟ್ರಾಂಗ್ ಹೈ ಅಂತ ನಾವು ಕರಿತೇವೆ ಇದನ್ನ. ಸೊ ಒನ್ಸ್ ಈ ಸ್ಟ್ರಾಂಗ್ ಹೈ ಏನಾದ್ರು ಫಾರ್ಮ್ ಆಗಿದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲ್ ಸೆಲ್ಫ್ ನಾವು ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ಈ ಕ್ಯಾಂಡಲ್ ಹತ್ರ ನಾವು ಆರ್ಡರ್ನ ಪ್ಲೇಸ್ ಮಾಡ್ಬೋದಾಗಿರುತ್ತೆ. ಒನ್ಸ್ ನೋಡಿ ಆರ್ಡರ್ನ ಇಲ್ಲಿ ಪ್ಲೇಸ್ ಮಾಡಿದ್ರೆ ನಮಗೆ ಟಾರ್ಗೆಟ್ ಇಲ್ಲಿವರೆಗೂ ನಮಗೆ ಟಾರ್ಗೆಟ್ನ ನಾವು ಬುಕ್ ಮಾಡ್ಕೋಬೋದಾಗಿರುತ್ತೆ. ಒನ್ಸ್ ನಾವು ಇಲ್ಲೇನಾದರೂ ಈ ಟ್ರೇಡ್ನ ಏನಾದರೂ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಮಗೆ ನೆಕ್ಸ್ಟ್ ಚಾನ್ಸ್ ಸಿಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಈ ಸ್ಟ್ರಾಂಗ್ ಹೈ ಹತ್ರ ಈ ಕ್ಯಾಂಡಲ್ ಏನಿದೆ ಇದರ ಓಪನ್ ನಾವು ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಚಾನ್ಸ್ ಮಿಸ್ ಆಯಿತು ಅಂದರೆ ಸೇಮ್ ಇಲ್ಲಾಗಲಿ ಎಲ್ಲಾದರೂ ಹಾರಿಜಾಂಟಲ್ ಲೈನ್ ಹತ್ರ ಬರೋದನ್ನ ವೇಟ್ ಮಾಡಬೇಕಾಗುತ್ತೆ. ಒನ್ಸ್ ಈ ಹಾರಿಜಾಂಟಲ್ ಲೈನ್ ಹತ್ರ ವಿಕ್ ಅಥವಾ ಈ ಥರ ಪಿನ್ ಬಾರ್ ಏನಾದರೂ ಫಾರ್ಮ್ ಆಯಿತು ಅಂತ ಇಲ್ಲಿ ಶಾರ್ಟ್ ಸೈಡ್ ಎಂಟ್ರಿನ ತಗೊಳ್ಬೋದಾಗಿರುತ್ತೆ. ಬಟ್ ಈ ಕೇಸಲ್ಲಿ ಅಂದರೆ ವೀಕ್ ಹೈ ಹತ್ರ ನಾವು ಏಕೆ ಅಂತ ಇಲ್ಲಿ ನೋಡೋಣ. ಇದು ವೀಕ್ ಹೈಸ್ ಅಂದರೆ ಈ ವಿಕ್ ಏನು ಕಾಣಿಸ್ತಾ ಇದೆ ಇದು ತುಂಬ ಸ್ಟ್ರಾಂಗ್ ಆಗಿರಲ್ಲ. ಸೊ ಮಾರ್ಕೆಟ್ ಇಲ್ಲಿ ನಾವೇನಾದರೂ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಅಂತ ಸೊ ಸೇಮ್ ಈ ಓಪನ್ ಹತ್ರ ಏನಾದರೂ ನಾವೇನಾದರೂ ಇಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಬೋದು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಯಾಕಂದರೆ ಇದು ವೀಕ್ ಹೈಸ್ ಇದನ್ನ ಯಾವುದೇ ರೀತಿ ನಾವು ನಂಬ್ಕೊಂಡು ಅಥವಾ ಟ್ರಸ್ಟ್ ಇಟ್ಕೊಂಡಿದ್ರ ಮೇಲೆ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ. ಹೋಪ್ ದಿಸ್ 2 ಸ್ಟ್ರಾಟಜೀಸ್ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.